ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಕಾಂಗ್ರೆಸ್ನ ಕೆಲವು ಶಾಸಕರೇ ಗ್ಯಾರಂಟಿ ಯೋಜನೆಗಳಿಂದ ಲಾಭ ಆಗಿಲ್ಲ, ಜನಕ್ಕೆ ಗ್ಯಾರಂಟಿ ಯೋಜನೆಗಳು ಬೇಕಾಗಿಲ್ಲ ಎನ್ನುವ ಮಾತುಗಳನ್ನು ಆಡಿದ್ದಾರೆ. ಆ ಮುಖಾಂತರ ಗ್ಯಾರಂಟಿ ಯೋಜನೆಗಳನ್ನು ರದ್ದುಗೊಳಿಸಲಿಕ್ಕೆ ಕಾಂಗ್ರೆಸ್ನಲ್ಲೇ ಒತ್ತಡ ಜಾಸ್ತಿ ಆಗ್ತಿದೆ. ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜನ ನಂಬಿಲ್ಲ ಎನ್ನುವಂತಹ ಟೀಕೆಗಳನ್ನು, ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಆದರೆ ಕಳೆದ ಚುನಾವಣೆಗಳು 1999 ಲೋಕಸಭಾ ಚುನಾವಣೆಯ ಫಲಿತಾಂಶಗಳನ್ನು ತೆಗೆದು ನೋಡಿದ್ರೆ ಬೇರೆಯದ್ದೇ ಆದಂತಹ ಚಿತ್ರಣ ಸಿಗುತ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 25 ಸ್ಥಾನಗಳಿಂದ 17 ಸ್ಥಾನಕ್ಕೆ ಕುಸಿಯಿತು. 8 ಕ್ಷೇತ್ರಗಳ ನಷ್ಟ ಆಯಿತು ಬಿಜೆಪಿಗೆ. ಕಾಂಗ್ರೆಸ್ಸು 1 ಕ್ಷೇತ್ರದಿಂದ 9 ಕ್ಷೇತ್ರಗಳನ್ನು ಗೆಲ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ 8 ಸ್ಥಾನಗಳ ಲಾಭ ಆಯಿತು. ಜೆಡಿಎಸ್ಸು 1ರಿಂದ 2 ಕ್ಷೇತ್ರಗಳನ್ನು ಗೆಲ್ತು ಅಂತ ಹೇಳಿದ್ರೆ ಜೆಡಿಎಸ್ಸಿಗೆ 1 ಕ್ಷೇತ್ರ ಲಾಭ ಆಯಿತು. ಇನ್ನು ಶೇಕಡಾವಾರು ಮತ ಲೆಕ್ಕಾಚಾರಕ್ಕೆ ಬಂದರೆ ಬಿಜೆಪಿಗೆ ಈ ಬಾರಿಯ ಚುನಾವಣೆಯಲ್ಲಿ 46.06% ಶೇಕಡಾವಾರು ಮತಗಳು ಸಿಕ್ಕಿವೆ. ಕಾಂಗ್ರೆಸ್ಸಿಗೆ 45.43% ಮತಗಳು ಸಿಕ್ಕಿವೆ. ಜೆಡಿಎಸ್ಗೆ 5.60% ಮತಗಳು ಸಿಕ್ಕಿವೆ. ಅಂದರೆ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿಗೆ 5.32% ಶೇಕಡಾವಾರು ಮತಗಳ ಇಳಿಕೆ ಆಗಿರುವಂಥದ್ದು. 5.32%, ವಿಚ್ ಇಸ್ ದ ಬಿಗ್ ನಂಬರ್. ಸಣ್ಣ ಪ್ರಮಾಣ ಏನಲ್ಲ. 5.32 ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ವೋಟ್ ಶೇರ್ ಕುಸಿತ ಆಗಿದ್ದಲ್ಲ ಬಿಜೆಪಿಗೆ, ದೊಡ್ಡ ಪ್ರಮಾಣದಲ್ಲಿ ವೋಟ್ ಶೇರ್ ಕುಸಿತ ಆಗಿದೆ. ಕಾಂಗ್ರೆಸ್ಸಿಗೆ ಹೂಪಿಂಗ್ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವೋಟ್ ಶೇರ್ನ ಹೆಚ್ಚಳ ಆಗಿರುವಂಥದ್ದು, 13.55%. ಜೆಡಿಎಸ್ಸಿಗೆ ಎಗೇನ್ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾಗ್ಯೂ ಕೂಡ ಜೆಡಿಎಸ್ಗೆ 4.07% ಶೇಕಡಾವಾರು ಮತಗಳು ಕುಸಿತ ಆಗಿರುವಂಥದ್ದು. 2019ರಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಏಕಾಂಗಿಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ದಂತಹ ಸಂದರ್ಭದಲ್ಲಿ 51.38%, ಅಂದರೆ ಚಲಾವಣೆಯಾದಂತಹ ಒಟ್ಟು ಮತಗಳಲ್ಲಿ 51.38% ಮತಗಳನ್ನು ಪಡೆದಿತ್ತು ಬಿಜೆಪಿ 2019ರಲ್ಲಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಂತಹ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಕೇವಲ 31.88% ಮತಗಳು ಮಾತ್ರ. ಬಟ್ ಈ ಬಾರಿ 45.43% ಬಂದಿದೆ. ಈ ಬಾರಿ ಜೆಡಿಎಸ್ಗೆ ಕಳೆದ ಬಾರಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾಗ 9.67% ಶೇಕಡಾವಾರು ಮತಗಳು ಬಂದಿವೆ. ಆದರೆ ಈ ಬಾರಿ ಬಿಜೆಪಿಯ ಜೊತೆಗೆ ಜೆಡಿಎಸ್ ಮೈತ್ರಿಗೆ ಹೋದಂತಹ ಸಂದರ್ಭದಲ್ಲಿ ಜೆಡಿಎಸ್ಗೆ ಸಿಕ್ಕಿರುವಂಥದ್ದು 5.60%, ಅಂದರೆ 4.07% ಮತಗಳು ಕಡಿಮೆ ಆಗಿದೆ. ಅಂದರೆ ಈ ಚುನಾವಣೆಯಲ್ಲಿ ಸೀಟುಗಳ ಲೆಕ್ಕಾಚಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ಸಿಗೆ 8 ಸೀಟುಗಳು ಪ್ಲಸ್ ಆಗಿದೆ. ಜೊತೆಗೆ ವೋಟ್ ಶೇರ್ನ ಲೆಕ್ಕಾಚಾರಕ್ಕೆ ಬಂದರೆ 13.55% ದೊಡ್ಡ ಪ್ರಮಾಣದ ಮತ ಹೆಚ್ಚಳ ಆಗಿರುವಂಥದ್ದು ಕಾಂಗ್ರೆಸ್ನ ಕಡೆಗೆ. ಜೆಡಿಎಸ್ಸಿಗೆ 1 ಸೀಟ್ ಪ್ಲಸ್ ಆಗಿದೆ ಅನ್ನೋದು ಬಿಟ್ಟರೆ ಅದರ ವೋಟ್ ಶೇರ್ ಬಿದ್ದೋಗಿದೆ, 4.07% ಬಿದ್ದೋಗಿದೆ. ಬಿಜೆಪಿಗೆ ಜೆಡಿಎಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡಾಗಿಯೂ ಕೂಡ 8 ಸ್ಥಾನಗಳು ನಷ್ಟ ಆದವು. ಜೊತೆಗೆ 5.32% ಮತ ಕೂಡ ಕುಸಿತ ಆಯಿತು. ಇದು 2024 ಈ ಬಾರಿಯ ಲೋಕಸಭಾ ಚುನಾವಣೆ ಮತ್ತು 2019 ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ. 2014ರಲ್ಲಿ ಬಿಜೆಪಿ 43% ಮತಗಳನ್ನು ಪಡೆದಿತ್ತು, 17 ಸೀಟುಗಳನ್ನು ಗೆದ್ದಿತ್ತು. 43% ಮತಗಳನ್ನು ಪಡೆದು 17 ಸೀಟುಗಳನ್ನು ಗೆದ್ದಿತ್ತು 2014ರಲ್ಲಿ. ಕಾಂಗ್ರೆಸ್ 40.80% ಮತಗಳನ್ನು ಪಡೆದು 9 ಸೀಟುಗಳನ್ನು ಗೆದ್ದಿತ್ತು. ಜೆಡಿಎಸ್ 11% ಮತಗಳನ್ನು ಪಡೆದು 2 ಸೀಟುಗಳನ್ನು ಗೆದ್ದಿತ್ತು. ಸೊ 2014ರಲ್ಲಿ ಏನು ಫಲಿತಾಂಶ ಬಂದಿತ್ತು ಅದೇ ಫಲಿತಾಂಶ ಈ ಬಾರಿ ಕೂಡ ಬಂದಿರುವಂಥದ್ದು. 2014ರಲ್ಲಿ ಏನು ಫಲಿತಾಂಶ ಬಂದಿತ್ತು ಅದೇ ಫಲಿತಾಂಶ ಬಂದಿರುವಂಥದ್ದು. ಬಟ್ 2014ಕ್ಕೆ ಹೋಲಿಸಿದರೆ ಎಗೇನ್ ಈ ಬಾರಿ ಕಾಂಗ್ರೆಸ್ನ ವೋಟ್ ಶೇರ್ನ ಪ್ರಮಾಣ 5.4% ಹೆಚ್ಚಳ ಆಗಿದೆ. ಕಾಂಗ್ರೆಸ್ನದ್ದು 5.4% ಹೆಚ್ಚಳ ಆಗಿರುವಂಥದ್ದು ಕಾಂಗ್ರೆಸ್ನ ವೋಟ್ ಶೇರ್. ಜೆ ಡಿ ಎಸ್ನ ವೋಟ್ ಶೇರ್ 2014ಕ್ಕೆ ಕಂಪೇರ್ ಮಾಡಿದಾಗ್ಯೂ ಕೂಡ
JDSನ ವೋಟ್ ಶೇರ್ ಬಿದ್ದಿದೆ. BJPಯ ವೋಟ್ ಶೇರ್ 3% ಹೆಚ್ಚಳಾಗಿದೆ. ಇನ್ನು 2009ರ ಲೆಕ್ಕಾಚಾರಕ್ಕೆ ಬಂದರೆ 2009ರಲ್ಲಿ BJP 41.63% ಶೇಕಡಾವಾರು ಮತಗಳನ್ನು ಪಡೆದಿತ್ತು, 19 ಸೀಟುಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ 37.65% ಶೇಕಡಾವಾರು ಮತಗಳನ್ನು ಪಡೆದಿತ್ತು, 6 ಕ್ಷೇತ್ರಗಳನ್ನು ಗೆದ್ದಿತ್ತು. JDS 13.57% ಮತಗಳನ್ನು ಪಡೆದಿತ್ತು, 3 ಕ್ಷೇತ್ರಗಳನ್ನು ಗೆದ್ದಿತ್ತು. JDS 13.53%. ಸೊ ಈ ಲೆಕ್ಕಾಚಾರಕ್ಕೆ ತಗೊಂಡ್ರು ನಾವು BJPಗೆ ದೊಡ್ಡ ಪ್ರಮಾಣದ ಲಾಭ ಏನೂ ಆಗಿಲ್ಲ. ಕಾಂಗ್ರೆಸ್ ನೋಡಿ 2009ರಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಇದ್ದಿದ್ದು 37.65%. ಬಟ್ ಈ ಬಾರಿ ಅದು ಕಂಪ್ಯಾರಿಟಿವ್ಲಿ ನಾವು ತೆಗೆದುಕೊಂಡ್ರೆ 45 ಪಾಯಿಂಟ್ ಅಂದರೆ 8% ಹೆಚ್ಚಳ ಆಗಿದೆ. ಬಟ್ JDSನ ವೋಟ್ ಶೇರ್ 13.57 ಇದ್ದಿದ್ದು 2009ರ ಸಂದರ್ಭದಲ್ಲಿ, ಅದು ಈಗ 5.60ಗೆ 8% ಕುಸಿತ ಆಗಿರುವಂಥದ್ದು. ಇನ್ನು 2004ರ ಲೆಕ್ಕಾಚಾರಕ್ಕೆ ಬಂದರೆ 2004ರಲ್ಲಿ BJP 34.8% ಮತಗಳನ್ನು ಪಡೆದಿತ್ತು, ಕಾಂಗ್ರೆಸ್ 36.8% ಮತಗಳನ್ನು ಪಡೆದಿತ್ತು, JDS 20.4% ಮತಗಳನ್ನು ಪಡೆದಿತ್ತು. ಇನ್ನು 1999ರ ಚುನಾವಣೆಯನ್ನು ನಾವು ಗಮನಿಸಿದ್ರೆ 1999ರ ಚುನಾವಣೆಯಲ್ಲಿ 45.4% ಮತಗಳನ್ನು ಕಾಂಗ್ರೆಸ್ ಪಡೆದಿತ್ತು, 27.2% ಮತಗಳನ್ನು BJP ಪಡೆದಿತ್ತು, 13.3% ಮತಗಳನ್ನು JDS ಪಡೆದಿತ್ತು. ಸೊ ಈ ಲೆಕ್ಕಾಚಾರಗಳನ್ನು ನಾವು ಗಮನಿಸ್ತಾ ಹೋದರೆ ಇಲ್ಲಿ ಒಂದಂತೂ ಸ್ಪಷ್ಟ ಆಗುತ್ತೆ, JDSನ ವೋಟ್ ಶೇರ್ ಬಿದ್ದು ಹೋಗ್ತಾ ಇದೆ. ಕಾಂಗ್ರೆಸ್ ತನ್ನ ವೋಟ್ ಶೇರನ್ನು ಬೇಸ್ ಏನಿದೆ ಆ ಬೇಸನ್ನು ವಿಸ್ತರಣೆ ಮಾಡಿಕೊಂಡಿದೆ ಹೂಪಿಂಗ್ ಲೆವೆಲ್ಗೆ. 1999ರ ಬಳಿಕ ಇಷ್ಟು ವೋಟ್ ಶೇರ್ ಸಿಕ್ಕಿರುವಂಥದ್ದು ಕಾಂಗ್ರೆಸ್ಗೆ ಇದೇ ಮೊದಲ ಬಾರಿಗೆ. ಇಷ್ಟು ವೋಟ್ ಶೇರ್ 45.43% ವೋಟ್ ಶೇರ್ ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು ಇದೇ ಮೊದಲ ಬಾರಿಗೆ. ಅದೂ ಕೂಡ BJP ಮತ್ತು JDS ಮೈತ್ರಿ ಮಾಡಿಕೊಂಡಾಗಿಯೂ ಕೂಡ ಈ ಬಾರಿ ಕಾಂಗ್ರೆಸ್ ದಾಖಲೆಯ ಪ್ರಮಾಣದಲ್ಲಿ ವೋಟ್ ಶೇರನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಕಾಂಗ್ರೆಸ್ನ ಕಡೆಗೆ ಬಂದು ಮತವನ್ನು ಹಾಕಿದ್ದಾರೆ. 2019ಕ್ಕೆ ಹೋಲಿಕೆ ಮಾಡಿದ್ರೆ 13.55%, ವಿಚ್ ಇಸ್ ಇನ್ ಬಿಗ್ ನಂಬರ್. ಅದು ಆ ನಂಬರು ವೋಟ್ ಶೇರ್ನ ಪ್ರಮಾಣ ಮತದಾರರು ಬಂದು ಸ್ವಿಂಗ್ ಆಗಿದ್ದಾರೆ ಅಂತ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ಸ್ವಿಂಗ್ ಆಗಿದ್ದಾರೆ ಎನ್ನುವಂಥದ್ದು ಫಲಿತಾಂಶದಿಂದಲೇ ಸ್ಪಷ್ಟ ಆಗ್ತದೆ. ಹೀಗಾಗಿ ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳಿಂದ ಚುನಾವಣಾ ಲಾಭಗಳಾಗಿಲ್ಲ ಎನ್ನುವಂಥದ್ದು ಸುಳ್ಳು. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಜನ ಒಪ್ಪಿಕೊಂಡಿಲ್ಲ ಎನ್ನುವಂಥದ್ದು ಸುಳ್ಳು. ವಿಶೇಷವಾಗಿ ಮಹಿಳಾ ಮತದಾರರ ವರ್ಗ ಇಲ್ಲದೆ ಒಂದು ವೇಳೆ ಒಪ್ಪಿಕೊಂಡಿಲ್ಲ, ಗ್ಯಾರಂಟಿ ಯೋಜನೆಗಳು ಬೇಕಿಲ್ಲ ಅಂಥೇಳಿ ಒಂದು ವೇಳೆ ಮಹಿಳಾ ಮತದಾರರೇ ನಿರ್ಧಾರ ಮಾಡಿದ್ದಿದ್ದರೆ ಕಾಂಗ್ರೆಸ್ಸಿಗೆ ಈ ಪರಿಪ್ರಮಾಣದಲ್ಲಿ 13% ವೋಟ್ ಶೇರ್ ಜಂಪಿಂಗ್ ಆಗ್ತಾ ಇರಲಿಲ್ಲ. 1999ರ ಬಳಿಕ ಮೊದಲ ಬಾರಿಗೆ ಆ ಪ್ರಮಾಣದ ವೋಟ್ ಶೇರನ್ನು ಕಾಂಗ್ರೆಸ್ ಗೇನ್ ಮಾಡಿಕೊಂಡಿದೆ. ಖಂಡಿತ ಆಗ್ತಾ ಇರಲಿಲ್ಲ ಒಂದು ವೇಳೆ ಗ್ಯಾರಂಟಿ ಯೋಜನೆಗಳು ಬೇಡ ಎನ್ನುವುದಾಗಿದ್ದರೆ. ಗ್ಯಾರಂಟಿ ಯೋಜನೆಗಳು ವಿಫಲ ಆಗಿದೆ ಎನ್ನುವುದಾಗಿದ್ದರೂ ಕೂಡ ಈ ಪರಿಪ್ರಮಾಣಕ್ಕೆ ವೋಟ್ ಶೇರ್ಗಳು ಜಂಪ್ ಆಗ್ತಾ ಇರಲಿಲ್ಲ. ಹಂಗೆ ನೋಡೋಕೆ ಹೋದರೆ BJP ಮತ್ತು JDSನ ಅಲಯನ್ಸು ಅದ್ಭುತವಾಗಿ ವರ್ಕೌಟ್ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಇನ್ನೂ ಕಮ್ಮಿ ಆಗಬೇಕಿತ್ತು. ಒಂದು ಕಡೆ ಅಲಯನ್ಸು, ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಬೇಡ ಅನ್ನೋದಾಗಿದ್ದರೆ BJP ಮತ್ತು JDSನ ವೋಟ್ ಶೇರ್ ಕಂಬೈನ್ಡ್ ವೋಟ್ ಶೇರ್ ಕೂಡ 51.66ರಷ್ಟಿದೆ ಕಂಬೈನ್ಡ್ ವೋಟ್ ಶೇರ್. JDS ಮತ್ತು BJPಯ ಕಂಬೈನ್ಡ್ ವೋಟ್ ಶೇರೇ 51.66ರಷ್ಟು ಇರುವಂಥದ್ದು ಕಂಬೈನ್ಡ್ ವೋಟ್ ಶೇರ್. ಕಳೆದ ಬಾರಿ BJP ಒಂದೇ 51% ವೋಟ್ ಶೇರನ್ನು ತೆಗೆದುಕೊಂಡಿತ್ತು. BJP ಒಂದೇ ಕಂಬೈನ್ಡ್ ವೋಟ್ ಶೇರಿಗೆ ಹೋದರೆ ಕಳೆದ 2019ರ ಲೆಕ್ಕಾಚಾರಕ್ಕೆ ಹೋದರೆ 61%ಕ್ಕಿಂತಲೂ ಅಧಿಕ ಮತಗಳನ್ನು BJP ಮತ್ತು JDSನ ಅಲಯನ್ಸ್ ಪಡ್ಕೋಬೇಕಿತ್ತು. ಕಾಂಗ್ರೆಸ್ನ ವೋಟ್ ಶೇರ್ ಬಿಲೋ 30% ಬರಬೇಕಿತ್ತು. ಹಂಗೆ ನೋಡೋಕೆ ಹೋದರೆ ಬಿಲೋ 30%, 30ಕ್ಕಿಂತಲೂ ಕಡಿಮೆ ಬರಬೇಕಿತ್ತು. ಬಟ್ 1999ರ ಬಳಿಕ ಕಾಂಗ್ರೆಸ್ನ ವೋಟ್ ಶೇರ್ ಈ ಪರಿಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದು. ವೋಟ್ ಶೇರ್ ಹೆಚ್ಚಳದ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಟಿಲ್ಟಿಂಗ್ ಆಗ್ತಾ ಇದ್ದಾರೆ ಮತದಾರರು ಅಂತ, ಸ್ವಿಂಗ್ ಆಗ್ತಾ ಇದ್ದಾರೆ ಮತದಾರರು. ಅದರ ಲಾಭ ಸಿಕ್ಕಿದೆ ಕಾಂಗ್ರೆಸ್ಸಿಗೆ. 1 ಸೀಟಿನಿಂದ 9 ಸೀಟಿಗೆ
8 ಸೀಟುಗಳ ಹೆಚ್ಚಳ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಮಾರ್ಜಿನ್, ಸಣ್ಣ ಲೆಕ್ಕಾಚಾರ ಅಲ್ಲ. ಕರ್ನಾಟಕದ ಲೋಕಸಭಾ ಚುನಾವಣೆ ಇತಿಹಾಸವನ್ನು ತೆಗೆದುಕೊಂಡರೆ ದೀರ್ಘಕಾಲದಿಂದ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಬಂದರೆ ಬಿ ಜೆ ಪಿಯೇ ಹಿಡಿತವನ್ನು ಹೊಂದಿರುವಂಥದ್ದು, ಬಿ ಜೆ ಪಿಯೇ ಹಿಡಿತವನ್ನು ಹೊಂದಿರುವಂಥದ್ದು. ಡಬಲ್ ಡಿಜಿಟನ್ನು ಇತ್ತೀಚಿನ ಯಾವ ಚುನಾವಣೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕ್ರಾಸ್ ಮಾಡಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಯಾಕೆ ಕಾಂಗ್ರೆಸ್ನಲ್ಲಿ ಇಷ್ಟು ಆತಂಕ ಇದೆ ಅಂತ ಹೇಳಿ, ಇಟ್ಸ್ ಬಿಕಾಸ್ ಆಫ್ ಡಿ ಕೆ ಸುರೇಶ್ ಸೋಲು. ಸೊ ಒಂದು ವೇಳೆ ಡಿ ಕೆ ಸುರೇಶ್ ಸೋಲದೆ ಹೋಗಿದ್ದಿದ್ರು ಕೂಡ ಕಾಂಗ್ರೆಸ್ ಕೂಡ ಹ್ಯಾಪಿ ವಿತ್ 9 ಸೀಟ್. ಸೊ ಪಕ್ಷದ ಅಧ್ಯಕ್ಷರ ಸಹೋದರನೇ ಸೋತ ಎನ್ನುವಂಥ ಆ ಸೂತಕದ ಛಾಯೆ ಇಡೀ ಪಕ್ಷದ ಮೇಲೆ ಆವರಿಸಿಕೊಂಡಿರೋದ್ರಿಂದಾಗಿ ಈ ವೋಟ್ ಶೇರ್ ಹೆಚ್ಚಳ ಮತ್ತು ಸೀಟುಗಳ ಹೆಚ್ಚಳದ ಸಂಭ್ರಮವನ್ನು ಕಾಂಗ್ರೆಸ್ಗೆ ಮಾಡಿಕೊಳ್ಳಲಿಕ್ಕಾಗ್ತಾ ಇಲ್ಲ. ಸೊ ಈ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿದಿವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತದಾರರು ಟಿಲ್ಟ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. 45% ಅಂತ ಹೇಳಿದ್ರೆ ಏನು ಕಮ್ಮಿ ಶೇಕಡಾವಾರು ಮತಗಳೇನಲ್ಲ. ಆಗಲೇ ಹೇಳಿದಾಗೆ 99 ಬಳಿಕ ಆಗಿರುವಂತಹ ಸ್ವಿಂಗ್ ಅದು ಕಾಂಗ್ರೆಸ್ನ ಪರವಾಗಿ ಕರ್ನಾಟಕದಲ್ಲಿ. ಸೊ ಕಾಂಗ್ರೆಸ್ ಶುಡ್ ಹ್ಯಾಪಿ ವಿತ್ ದಿಸ್ ಪರ್ಫಾರ್ಮೆನ್ಸ್. ಈ ಪ್ರದರ್ಶನದಿಂದ ಕಾಂಗ್ರೆಸ್ಸಿಗರು ಖುಷಿ ಪಡಬೇಕು, ಗ್ಯಾರಂಟಿ ಯೋಜನೆಗಳ ಪರ ಇನ್ನಷ್ಟು ವಕಾಲತ್ತನ್ನು ವಹಿಸ್ಕೋಬೇಕು.